ಹರಿ ಓಂ ನಮಸ್ಕಾರ. ನಾನು ನಿಮ್ಮ ಸಾಯಿ ಕೃಷ್ಣನ್ ಗುರೂಜಿ ಮಾತಾಡ್ತಿರುವಂಥದ್ದು. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ 2025 ಮತ್ತು 26ನ ಶ್ರೀ ವಿಶ್ವ ವಸು ನಾಮ ಸಂವತ್ಸರದ 2025 ಮತ್ತು 26ರ ರಾಶಿ ಭವಿಷ್ಯ ಅಂತಂದರೆ 12 ರಾಶಿಯ ಭವಿಷ್ಯವನ್ನು ತಿಳಿಸ್ಕೊಡೋಕೆ ಬಂದಿದ್ದೀನಿ. ಆಯಿತಾ? ಈ ಚಾನಲನ್ನು ಪ್ರಪ್ರಥಮವಾಗಿ ನಿಮ್ಮಿಂದ ನಾನು ಪ್ರಾರಂಭ ಮಾಡಿದ್ದೀನಿ. ಯುಗಾದಿಯ ರಾಶಿ ಭವಿಷ್ಯದಿಂದ ಏನಿದೆ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಈ ಚಾನಲನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಏನಂತಂದರೆ ಮೊದಲನೇ ರಾಶಿ ಬಂದ್ಬಿಟ್ಟು ಮೇಷರಾಶಿ. ಮೇಷರಾಶಿಯವರಿಗೆ ಆದಷ್ಟು ತೊಂದರೆಗಳು ಅನ್ನೋದು ಈ ವರ್ಷ ತುಂಬಾ ಕಟ್ಟಿಟ್ಟ ಬುತ್ತಿ. ಆಯಿತಾ? ಮಾರ್ಚ್ ಮತ್ತು ಮೇ ತಿಂಗಳ ಪ್ರಮುಖ ಗ್ರಹಗಳ ಬದಲಾವಣೆಗಳು ಅನ್ನೋದು ಆಗ್ತದೆ. ಮೇಷರಾಶಿಯವರಿಗೆ ಮೇ ತಿಂಗಳ ಪ್ರಮುಖ ಗುರುಬಲ ಅನ್ನೋದು ಕಡಿಮೆ ಆಗ್ತದೆ. ಹೋದ ವರ್ಷ ಏನು ಗುರುಬಲ ಇತ್ತು ಮೇಷರಾಶಿಯವರಿಗೆ, ಈ ವರ್ಷ ಗುರುಬಲ ಅನ್ನೋದು ಸಂಪೂರ್ಣವಾಗಿ ಕಡಿಮೆ ಆಗ್ತದೆ. ಮತ್ತು ಮಾರ್ಚ್ 29ರಿಂದ ಈ ತಿಂಗಳು 29ರಿಂದ ನೆಕ್ಸ್ಟ್ ಬರುವಂತಹ ಯುಗಾದಿವರೆಗೂ ಏನಿದೆ ಅಂತಂದರೆ ಸಡೆ ಸಾತ್ ಅನ್ನೋದು ಪ್ರಾರಂಭ ಅನ್ನೋದು ಆಗ್ತದೆ. ಹೀಗಾಗಿ ಮೇಷರಾಶಿಯವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟಗಳನ್ನು ಅನುಭವಿಸ್ತೀರ. ಮತ್ತು ವೃತ್ತಿ ಜೀವನದಲ್ಲಿ ಒಂದು ನೀವು ಮಾಡುವಂಥದ್ದೇ ಒಂದು, ಆಗುವಂಥದ್ದೇ ಒಂದು. ಉದ್ಯೋಗದಲ್ಲಿ ಏರುಪೇರುಗಳನ್ನೋದು ಆಗ್ತಾ ಇರುತ್ತೆ. ಮತ್ತು ಕೆಲಸದ ಸ್ಥಳದಲ್ಲಿ ಮೇಲಾಧಿಕಾರಿಗಳಿಂದ ತುಂಬಾ ಸಮಸ್ಯೆಗಳನ್ನೋದು ಉಂಟಾಗ್ತದೆ. ಅವರು ಏನು ಮಾಡ್ತಾರೆ, ನಿಮಗೆ ಕಿರುಕುಳ ಕೊಡುವಂಥದ್ದು, ಪ್ರೆಷರ್ ಕೊಡುವಂಥದ್ದು, ಕೆಲಸದಲ್ಲಿ ಅದು ಮಾಡು ಇದು ಮಾಡು ಅಂತ ಹೇಳಿ ನಿಮಗೆ ಮೇಷರಾಶಿಯವರಿಗೆ ಎದಕ್ಕಂತಂದರೆ ಈ ರೀತಿ ಆಗುವಂಥದ್ದು ಅಂತಂದರೆ ಸಡೆ ಸಾತ್ ಅನ್ನೋದು ಪ್ರಾರಂಭ ಅನ್ನೋದು ಆಗ್ತದೆ ಮೇಷರಾಶಿಯವರಿಗೆ. ಅದಕ್ಕೆ ಸಡೆ ಸಾತ್ ಅಂದರೆ ಏನು? ಶನಿಯ ಮಗ ಸಡೆ ಸಾತು ಅಂತಂದರೆ ಈ ರೀತಿ ಇರುವಂಥ ಜಾಗದಲ್ಲಿ ಇವಾಗ ವ್ಯಾಪಾರದಲ್ಲಿ ತುಂಬ ನಷ್ಟ ಆಗ್ತದೆ. ಮತ್ತು ಮೇಲಾಧಿಕಾರಿಗಳಿಂದ ಕೀಳು ಮಟ್ಟದಲ್ಲಿ ನಿಮಗೆ ನಡೆಸ್ಕೊತಾರೆ. ಮತ್ತು ಹಣಕಾಸಿನ ವಿಚಾರದಲ್ಲಿ ತುಂಬಾ ತೊಂದರೆಗಳಾಗ್ತದೆ. ಮತ್ತು ಇವಾಗ ಮಕ್ಕಳಿನ ರಾಶಿ ಭವಿಷ್ಯ ಹೇಳ್ಬೋದು ಅಂತಂದರೆ ಮೇಷರಾಶಿಯಲ್ಲಿ ಮಕ್ಕಳು ಇರ್ತಾರೆ. ಇವಾಗ ನಾನು ದೊಡ್ಡವ್ರ ಬಗ್ಗೆ ತಿಳಿಸ್ಕೊಟ್ಟೆ ನಿಮಗೆ. ಮಕ್ಕಳು ಉದ್ಯೋಗದಲ್ಲಿ ತುಂಬಾ ತೊಂದರೆ ಆಗ್ತಾ ಇರುತ್ತೆ. ಅಂತಂದರೆ ನನ್ನ ಮಗ ಹೋದ ವರ್ಷ 100ಕ್ಕೆ 100 ಔಟ್ ಆಫ್ ಮಾರ್ಕ್ಸ್ ತೊಗೊತಾ ಇದ್ದ. ಈ ವರ್ಷ ಏನಂತಂದರೆ ಆದಷ್ಟು ಕಡಿಮೆ ಆಗ್ತಾರೆ. ಯಾಕಂತಂದರೆ ಸಡೆ ಸಾತ್ ಶನಿಯ ಪ್ರಾರಂಭದ ಕಣ್ಣುಗಳನ್ನೋದು ತುಂಬಾ ಬೀಳುತ್ತೆ. ಮಕ್ಕಳು ಅದನ್ನು ಆದಷ್ಟು ಮಕ್ಕಳ ಮೇಲೆ ತುಂಬಾ ವಿಪರೀತವಾದಂತಹ ಕಣ್ಣುಗಳನ್ನೋದು ಬೀಳುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ತುಂಬಾ ಹಿಂದೇಟವಾಗ್ತಾರೆ. ಮತ್ತು ಮಾರ್ಚ್ ಮತ್ತು ಮೇ ತಿಂಗಳ ಒಳಭಾಗದಲ್ಲಿ ತುಂಬಾ ಸಂಕಷ್ಟದ ಮೇಲೆ ಸಂಕಷ್ಟ ಈ ವರ್ಷದಿಂದ ನೆಕ್ಸ್ಟ್ ಮಾರ್ಚ್ ಮೇ ತಿಂಗಳವರೆಗೂ. ಆಯಿತಾ? ಹೀಗಾಗಿ ಇರುವಂತಹ ವಿಚಾರ ಏನಿದೆ, ಇದಕ್ಕೆ ಪರಿಹಾರ ಅನ್ನೋದು ಒಂದು ಇದ್ದೇ ಇದೆ. ಒಳ್ಳೆಯ ಜಾತಕ ವಿಮರ್ಶಕರ ಹತ್ರ ಹೋಗಿ ನಿಮ್ಮ ಜಾತಕ ಕುಂಡಲಿಯನ್ನು ತಗೊಳ್ಳುವಂಥದ್ದು, ಅದಕ್ಕೆ ಏನು ಪರಿಹಾರ ಹೋಮ ಹವನಗಳನ್ನು ಮಾಡುವಂಥದ್ದು. ನಾನು ನಿಮಗೆ ಇಲ್ಲೊಂದು ಚಿಕ್ಕ ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಏನಂತಂದರೆ ಪ್ರತಿ ಶನಿವಾರದ ದಿನ ಆಂಜನೇಯ ಸ್ತೋತ್ರವನ್ನು 21 ಬಾರಿ ಆಂಜನೇಯ ದೇವಸ್ಥಾನದಲ್ಲಿ ಹೋಗಿ 21 ಬಾರಿ ಪಠಣೆಯನ್ನು ಮಾಡಿ ಆದಷ್ಟು ಬೇಗ ಬಂತು ಅಂತಂದರೆ ನಿಮಗೆ 100 ಏನು ಸಡೆ ಸಾತು ನಡೀತಾ ಇರ್ತದೆ ಅದರಲ್ಲಿ ಒಂದು 20% ಕಡಿಮೆ ಆಗ್ತದೆ. ನೀವು ಅಂದುಕೊಂಡಷ್ಟು ಮಟ್ಟದಲ್ಲಿ ಯಶಸ್ವಿ ಆಗಿಲ್ಲ ಅಂತಂದ್ರೂ ಸ್ವಲ್ಪಾರು ಶನಿಯ ಗೋಚಾರ ಫಲಗಳು ಕಡಿಮೆ ಅನ್ನೋದು ಆಗ್ತದೆ. ಹೀಗಾಗಿ ಇದಕ್ಕೆ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಈ ಹೊಸ ವರ್ಷಕ್ಕೆ ನಿಮಗೆಲ್ಲ ಅಂದ್ಕೊಂಡಿಕ್ಕಿಂತ ಒಳ್ಳೆಯ ವಿಚಾರಗಳು ಬರಲಿ. ಆ ದೇವರನ್ನು ನಾನು ಪ್ರಾರ್ಥನೆ ಮಾಡ್ತೀನಿ, ಎಲ್ಲ ವಿಚಾರಗಳು ಬರಲಿ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮಸ್ಕಾರ.